ಹೇಳಿ ಸರ್, ನನ್ನ ಮಗನ ಹತ್ರ ನಿಮ್ಮ ಅಪ್ಪನ ಕರ್ಕೊಂಬ ಅಂತ ಹೇಳಿದ್ರಂತಲ್ಲ, ಏನು ಅಂತ? ನಿಮ್ಮ ಮಗ ತುಂಬಾ ತಲೆಹರಟೆ ಮಾಡ್ತಾನೆ. ಯಾವಾಗ್ಲೂ ಗುಂಪು ಹಾಕೊಂಡು ಚೇಷ್ಟೆ ಮಾಡಿದ್ರೆ ಕೆಲಸ ಆಯ್ತು ಒಂದು. ಓದ್ಗಿದ್ದೇನು ಮಾಡಲ್ಲ, ಬೇರೆ ಹುಡುಗರಿಗೂ ಓದಕ್ ಬಿಡಲ್ಲ, ತೊಂದರೆ ಕೊಡ್ತಾನೆ. ಅಯ್ಯೋ ಮೇಷ್ಟ್ರು, ನೀವೊಬ್ರು ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿಬಿಟ್ರಿ. ಇದನ್ನು ಫೋನ್ ಮಾಡೇ ಹೇಳ್ಬೋದಿತ್ತಲ್ಲ ನೀವು. ಹೋಗ್ತೀನಿ ನಾನು. ಓ ಸರ್, ನಿಂತ್ಕೊಳ್ಳಿ, ನನ್ನ ಪೂರ್ತಿ ಮಾತು ಕೇಳಿ. ನೀವೆಂತ ಅಪ್ಪ ಇದ್ದೀರಿ? ಮಗನ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ. ಮಗನ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅವನೆಲ್ಲಿಗೆ ಹೋಗ್ತಿದ್ದಾನೆ, ಅವನೇನು ಮಾಡ್ತಿದ್ದಾನೆ, ಅವನು ಯಾರ ಜೊತೆ ಬೆರೀತಿದ್ದಾನೆ ಅಂತ ಗಮನಿಸಿ. ಅಯ್ಯೋ, ಅಂಥದ್ದೇನು ಮಾಡ್ಬಿಟ್ಟ? ಅದಕ್ಕೆ ಯಾಕೆ ಇಷ್ಟೊಂದು ಲೆಕ್ಚರ್ ಕೊಡ್ತಿದ್ದೀರಾ? ಸ್ಕೂಲಿಗೆ ಬರ್ತಿದ್ದಂಗೆ ಎಂಥ ಪಾಯ್ಸನಸ್ ಗ್ಯಾಸ್ ಬಿಡ್ತಾನೆ ಅಂದರೆ ಮಕ್ಕಳನ್ನು ಸಹ ಟೀಚರು ಸಹ ಪ್ರೇಯರ್ ಹಾಲಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಪಾಯ್ಸನಸ್ ಗ್ಯಾಸ್. ಸರ್, ಇದು ನ್ಯಾಚುರಲ್ ಅಲ್ವಾ? ಥೂ, ಮತ್ತೆ ಬಾಂಬ್ ಆಗ್ತಾ ಅನ್ಸುತ್ತೆ. ಕೆಟ್ಟ ವಾಸನೆ. ಅವನೆಲ್ಲ ಬಿಟ್ಟಿದ್ದೀವಿ ಸರಿ. ನನಗೂ ಅವನ ಥರನೇ ಪ್ರಾಬ್ಲಮ್ ಇದೆ. ಫಸ್ಟ್ ನೀವಿಬ್ರು ಇಲ್ಲಿಂದ ಆಚೆಗೋಗಿ. ಅಯ್ಯಪ್ಪ, ನನಗಂತೂ ವಾಂತಿ ಬರಂಗೆ ಆಯ್ತೈತೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಹೊಸ ಚಾನೆಲ್ಗೆ ಪ್ರೋತ್ಸಾಹ ನೀಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.